ಓಂ ನಮಃ ಶಿವಾಯ. ಮೇಷರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋಗೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ಒಂದಿಷ್ಟು ಎಚ್ಚರಿಕೆಗಳಿರುತ್ತೆ ಅಂತ ತಿಳಿಸಿ ಎಚ್ಚರಿಕೆಗಳ ವಿಡಿಯೋ ಮಾರ್ಚ್ ತಿಂಗಳಿಂದ ಆಲ್ರೆಡಿ ಕೊಟ್ಟಿದ್ದೆ. ಈ ತಿಂಗಳಲ್ಲಿ ಶುಭ ಏನಾಗಲಿದೆ, ಒಳ್ಳೆಯದೇನಾಗಲಿದೆ ಅನ್ನುವಂಥ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಸೊ ದಯವಿಟ್ಟು ಪ್ರತಿಯೊಬ್ಬ ಮೇಷರಾಶಿಯವರಿಗೂ ಈ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮಾರ್ಚ್ ತಿಂಗಳ ಗೃಹಸ್ಥಿತಿಗಳ ವಿಚಾರಾದಿಗಳನ್ನೆಲ್ಲ ನಾನು ಎಚ್ಚರಿಕೆ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಸೊ ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೇನೆ. ಮೊದಲನೇ ಶುಭ ವಿಚಾರ ಮಾರ್ಚ್ ತಿಂಗಳಿಗೋಸ್ಕರ ಮೇಷರಾಶಿಯವರಿಗೋಸ್ಕರ ಏನಪ್ಪ ಅಂತಂದರೆ, ಷಷ್ಠ್ಯಾಧಿಪತಿಯಾಗಿರತಕ್ಕಂಥ ಬುಧ ಗ್ರಹ ನೀಚ ಸ್ಥಿತಿಯಲ್ಲಿ ಇಡೀ ತಿಂಗಳು ಮೀನರಾಶಿಯಲ್ಲಿ ಇರೋದ್ರಿಂದಾಗಿ ಶತ್ರುಗಳ ಕಾಟ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಮೇಷರಾಶಿಯವರು ನಿಮಗೆ ತೊಂದರೆ ಕೊಡೋರು ಇರ್ತಾರಲ್ಲ, ನಿಮಗೆ ಬೆನ್ನಿಗೆ ಚೂರಿ ಹಾಕೋರು ಇರಲಿ, ಡೈರೆಕ್ಟಾಗಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರುವಂತಹ ನಿಮ್ಮ ಶತ್ರುಗಳೇ ಇರಲಿ, ಯಾರೇ ಇರಲಿ, ಅವ್ರದ್ದು ಯಾವುದೂ ಬೇಳೆ ಬೇಯಲ್ಲ. ಸೊ ಷಷ್ಠ್ಯಾಧಿಪತಿಯ ನೀಚ ಅಂದರೆ ನಿಮ್ಮ ಶತ್ರುವೇ ತುಂಬ ಪವರ್ಲೆಸ್ ಆಗಿಬಿಡ್ತಾನೆ ಅಂತ ಅರ್ಥ. ಫಾರ್ ಸಪೋಸ್ ಅವನ್ನ ಆಗಲಿಲ್ಲ ಅಂದರೂ ಸಹ ಶತ್ರುಗಳನ್ನು ದಮನ ಮಾಡಲು, ಅವರನ್ನು ಮೆಟ್ಟಿ ನಿಲ್ಲಲು, ನೀವು ಸಶಕ್ತರಾಗಲು ಇದು ಮಾರ್ಚ್ ತಿಂಗಳು ಸುಸಮಯ. ನಿಮಗೆ ನೀವು ಶತ್ರುಗಳ ವಿರುದ್ಧವಾಗಿ ಗೆಲ್ಲಲಿಕ್ಕೆ ನಿಮಗೆ ಸುಸಮಯ. ಈ ಸಮಯದಲ್ಲಿ ನೀವು ದೇವತಾರಾಧನೆ ಮಾಡಿಕೊಂಡು ಶತ್ರುಬಾಧೆ ಪರಿಹಾರಕ್ಕೆ ಪ್ರಾರ್ಥನೆ ಮಾಡಿಕೊಂಡು ದೇವತಾರಾಧನೆ ಮಾಡಿದ್ರೆ ಯಶಸ್ವಿಯಾಗುತ್ತೆ, ಶತ್ರುಬಾಧೆಗಳಿಂದ ಪರಿಹಾರ ಸಿಗುತ್ತೆ ನಿಮಗೆ ಅನ್ನುವಂಥದ್ದು ಸುಸ್ಪಷ್ಟ. ಸೊ ಖಂಡಿತವಾಗಿ ನೀವು ಒಂದು ಷಷ್ಠ್ಯಾಧಿಪತಿ ಬುಧ ಆದ್ದರಿಂದಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ಮನೆ ಹತ್ರ ವಿಷ್ಣು ದೇವಸ್ಥಾನಗಳಿದ್ದರೆ ಹೋಗಿ ಪ್ರದಕ್ಷಿಣಸ್ಕಾರ ಪೂಜೆ ಮಾಡ್ಕೊಂಡು ಬರ್ತಕ್ಕಂಥದ್ದು, ಹಸಿರು ವಸ್ತ್ರದಲ್ಲಿ ಹೆಸರು ಕಾಳುದಾನ ಮಾಡ್ತಕ್ಕಂಥದ್ದು, ನಿಮ್ಮ ಕೈಲಿ ಯಾವುದಾಗುತ್ತೋ ಅದು ಮಾಡಿ. ಇಲ್ಲಾಂದ್ರೆ ನಾವು ನಿಮ್ಮ ಪರವಾಗಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನೇ ಮಾಡ್ತಾ ಇದ್ದೇವೆ. ಉತ್ತರದ ನೇಪಾಳ ದೇಶದ ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಪರ್ವದ ದಿನದಂದೇ ಬುಧಶಾಂತಿ ಸಹಿತವಾಗಿ ನಾವು ರುದ್ರಹೋಮವನ್ನು ಮಾಡಿ ವಿಶೇಷ ಕರುಂಗಾಲಿ ಮಾಲೆಯನ್ನೇ ಕೊಡ್ತಾ ಇದ್ದೇವೆ, ಒರಿಜಿನಲ್ ಕರುಂಗಾಲಿ ಮಾಲೆ. ಈ ವಿಡಿಯೋ ಅಂದರೆ ಅದರ ಬಗ್ಗೆ ಎಲ್ಲ ತಿಳಿಸ್ತಾರೆ. ನಿಮಗೆ ಸಂಕಲ್ಪ ಸೇನೆ ಹೆಸರು ಕೊಟ್ಕೊಳ್ಳಬಹುದಾಗಿರ್ತದೆ. ಸ್ಕ್ರೀನ್ ಮೇಲೆ ನಂಬರ್ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ಒಳ್ಳೆಯದಾಗಲಿ. ಎರಡನೇ ಶುಭ ವಿಚಾರ ಮೇಷರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ನಿಮಗೆ ಯಾವುದಾದ್ರು ಒಂದು ಪ್ರಮುಖವಾದಂಥ ಕೆಲಸ ಕಾರ್ಯಗಳಿದೆ, ಮುಗಿಸ್ಲೇಬೇಕು, ಅದು ಮಾರ್ಚ್ ತಿಂಗಳಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಹೇಳ್ತೇನೆ, ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕೋದಿದ್ರು ಅದು ಸಕ್ಸಸ್ಫುಲ್ ಆಗಬೇಕು, ಬೇಗ ಬೇಗ ಆ ಕೆಲಸ ಮುಗಿಬೇಕು ಅಂದರೆ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳಲ್ಲಿಯೇ ನೀವು ಕೈ ಹಾಕಿದ ಕೆಲಸಗಳು ಸಕ್ಸಸ್ಫುಲ್ಲಾಗಿ ಮುಗಿಸ್ಬೋದು. ಸ್ವಲ್ಪ ಒತ್ತಡ ಇರ್ತದೆ, ಈಸಿಯಾಗಿರಲ್ಲ, ಬಟ್ ಅಟ್ಲೀಸ್ಟ್ ಕೈ ಹಾಕಿದ ಕೆಲಸ ಮುಗಿಯುತ್ತೆ. ಏನೇ ಒತ್ತಡ ಇರಲಿ, ಏನೇ ಸಮಸ್ಯೆ ಇರಲಿ, ಕಷ್ಟ ನಷ್ಟಗಳೇನೇ ಇರಲಿ, ಬಟ್ ಎಟ್ ದಿ ಎಂಡ್ ಆಫ್ ದಿ ಡೇ ರಿಸಲ್ಟ್ ಏನಾಯಿತು, ಕೆಲಸ ಆಯಿತಾ ಅಂದರೆ ಕೆಲಸ ಆಯಿತು ಅಂತ. ಸೊ ಮೂರನೇ ವಾರ, ನಾಲ್ಕನೇ ವಾರ ಅದಾಗಲ್ಲ. ಸೊ ಯಾಕೆಂದರೆ ಮೊದಲನೇ ವಾರದಲ್ಲಿಯೇ ಪ್ರಯತ್ನ ತುಂಬ ಸ್ಟ್ರಾಂಗ್ ಆಗಿರಬೇಕು. ಫಾರ್ ಸಪೋಸ್ ತಪ್ಪಿದ್ರೆ ಎರಡನೇ ವಾರದಲ್ಲಿ ನೀವು ಕೈ ಹಾಕಿದ ಕೆಲಸಗಳು ಮುಗಿದೋಗ್ಬಿಡ್ಬೇಕು. ನೀವು ನೋಡೋಣ ಬಿಡು ಆಮೇಲೆ ಇನ್ನೂ ಟೈಮ್ ಇದೆಯಲ್ಲ ಅಂದ್ಕೊಂಡು ಮೂರನೇ ವಾರಕ್ಕೋ ನಾಲ್ಕನೇ ವಾರಕ್ಕೋ ಮುಂದೂಡಿದ್ರೆ ನೀವು ಕೈ ಹಾಕಿದ ಕೆಲಸಗಳಾಗಲ್ಲ. ಸೊ ಮೊದಲನೇ ವಾರ, ಎರಡನೇ ವಾರ ಮಾರ್ಚ್ ತಿಂಗಳಲ್ಲಿ ಮೇಷರಾಶಿಯವರು ಕೈ ಹಾಕಿದ ಕೆಲಸಗಳು ಯಶಸ್ವಿಯಾಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಆದಿತ್ಯ ಹೃದಯ ಸ್ತೋತ್ರ, ಶನಿ ಅಷ್ಟೋತ್ರ ಪ್ರತಿನಿತ್ಯ ಪಠನೆ ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ನಾವು ನಿಮಗೋಸ್ಕರ ವಿಶೇಷವಾದ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮವನ್ನು, ರುದ್ರ ಹೋಮವನ್ನು ನೇಪಾಳದಲ್ಲಿ ಮಾಡ್ತಾ ಇದ್ದೇವೆ. ಪಶುಪತಿನಾಥ ಸನ್ನಿಧಾನದಲ್ಲಿ ಈ ವಿಶೇಷವಾದ ಕರುಂಗಾಲಿ ಮಾಲೆ ನೀವು ಯಾವಾಗಲೂ ಇಂಟರ್ನೆಟಲ್ಲಿ ಈ ಮಧ್ಯೆ ನೋಡ್ತಾ ಇರ್ತೀರಾ. ಇದರಲ್ಲಿ ಒರಿಜಿನಲ್ ಯಾವುದು ಅನ್ನುವಂಥದ್ದು ನಿಮಗೆ ಗೊತ್ತಾಗಿರಲ್ಲ. ಆಮೇಲೆ ಎರಡನೇದಾಗಿ ಒರಿಜಿನಲ್ ಸಿಕ್ಕಿದ್ರು ನಿಮಗೆ ಈ ಥರ ವಿಶೇಷವಾದ ಸನ್ನಿಧಾನಗಳಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಅದನ್ನು ಎನರ್ಜೈಸ್ ಮಾಡಿ ಕೊಟ್ಟಿರಲ್ಲ. ಲೈವಲ್ಲಿ ನಾವು ಲೈವಲ್ಲಿ ಇದನ್ನೆಲ್ಲ ಮಾಡ್ತೇವೆ, ಬರೀ ಹೇಳೋದಲ್ಲ. ನೀವು ಲೈವಲ್ಲಿ ನೋಡ್ತೀರಾ, ನಿಮ್ಮ ಹೆಸರು ಸಂಕಲ್ಪ ಆಗೋದು, ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಆಯ್ತಲ್ವಾ. ಸೊ ಸ್ಕ್ರೀನ್ ಮೇಲೆ ಅಂತ ನಂಬರ್ಗೆ ನೀವು ವಿವರಗಳನ್ನು ತಿಳಿಸ್ಕೊಳ್ಳಿ. ಈ ವಿಡಿಯೋ ಎಂಡರ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ. ಮೂರನೇ ಶುಭ ವಿಚಾರ ಮೇಷರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ,
ನಿಮ್ಮ ರಾಶ್ಯಾಧಿಪತಿಯಾಗಿರತಕ್ಕಂಥದ್ದು ಕುಜಗ್ರಹ. ಈ ಮಾರ್ಚ್ ತಿಂಗಳಲ್ಲಿ ಕುಜಗ್ರಹ ಮಿಥುನ ರಾಶಿಯಲ್ಲಿ ವಕ್ರಿಯನಾಗಿ ಇರ್ತಾನೆ. ಸೊ ವಕ್ರಸ್ಯ ಉಚ್ಚಂ ಫಲಂ ಅಂತ ಪರಮೋಚ್ಚ ಸ್ಥಿತಿಗೆ ಫಲವನ್ನು ನಿಮ್ಮ ರಾಶ್ಯಾಧಿಪತಿಯಾದ ಕುಜ ತೃತೀಯದಲ್ಲಿದ್ದು ಭಾಗ್ಯವನ್ನು ನೋಡ್ತಾ ಇರ್ತಾನೆ. ಮೊದಲೇ ಭಾಗ್ಯಾಧಿಪತಿ ನಿಮಗೆ ಗುರುಬಲದೊಂದಿಗೆ ದ್ವಿತೀಯದಲ್ಲಿದ್ದಾನೆ, ಇನ್ನು ರಾಶ್ಯಾಧಿಪತಿ ತೃತೀಯದಲ್ಲಿದ್ದು ಭಾಗ್ಯವನ್ನು ನೋಡ್ತಾನೆ ಅಂತಂದಾಗ ಬಹಳ ಪ್ರಮುಖವಾಗಿ ಕುಜನ ಬಲ ನಿಮಗೆ ಸಿಗಲಿದೆ. ರಾಶ್ಯಾಧಿಪತಿ ವಕ್ರಿನಾಗಿ ಉಚ್ಚನಾಗ್ತಾನೆ ಅಂದರೆ ನಿಮ್ಮ ಓವರಾಲ್ ಆಗಿ ನಿಮ್ಮ ಒಂದು ಆರಾ ತುಂಬ ಚೆನ್ನಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಬಹಳ ನಿಮ್ಮ ವ್ಯಕ್ತಿತ್ವ ಬಲಿಷ್ಠಗೊಳ್ಳುತ್ತದೆ. ನಿಮ್ಮ ಮಾತು ಎಲ್ಲ ಕಡೆ ಅಂದರೆ ಬಹಳ ಪ್ರಮುಖವಾಗಿ ನಿಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಬರ್ತದೆ. ಅದೃಷ್ಟ ತುಂಬ ಚೆನ್ನಾಗಿರ್ತದೆ. ವ್ಯಕ್ತಿತ್ವಕ್ಕೆ ಬಹಳಷ್ಟು ಪ್ರಾಬಲ್ಯ ಬಂದಾಗ ಏನಾಗುತ್ತೆ, ನಿಮ್ಮ ಇಂಪಾರ್ಟೆಂಟ್ ವ್ಯಕ್ತಿ ಆಗಿಬಿಡ್ತೀರ ನೀವು ಅಂತಂದಾಗ ಸಹಜ ಸ್ವಾಭಾವಿಕವಾಗಿ ಎಲ್ಲರೂ ನಿಮ್ಮಿಂದನೇ ಓಡಾಡ್ತಾರೆ. ಎಲ್ಲ ನಿಮ್ಮ ಕೈಲೇ ಕೆಲಸ ಮಾಡಿಸ್ಲಿಕ್ಕೆ ಅಂದರೆ ನಿಮ್ಮ ಹತ್ರ ಹೆಲ್ಪ್ ಕೇಳಲಿಕ್ಕೆ ಬರ್ತಾರೆ. ಸೊ ಒಂದಿಷ್ಟು ಪ್ರಾಮುಖ್ಯತೆ ಜಾಸ್ತಿ ಆಗ್ತದೆ. ಇದನ್ನು ಇನ್ನೂ ಚೆನ್ನಾಗಿ ಆಗಬೇಕು ನಿಮಗೆ ಅಂತಂದರೆ, ಅದೃಷ್ಟ ಚೆನ್ನಾಗಿ ಬರಬೇಕು, ಕುಜಬಲ ಚೆನ್ನಾಗಿ ಬರಬೇಕು ಅಂತಂದರೆ ಪ್ರತಿದಿನ ಕುಜ ಅಷ್ಟೋತ್ರ ಪಠನೆ ಮಾಡಬಹುದು. ಮನೆ ಹತ್ರದಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ದರೆ ಹೋಗಿ ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಂಡು ಬರ್ಬೋದು. ಕುಂಕುಮಾರ್ಚನೆ ಮಾಡಿಸ್ಬೋದು ಸುಬ್ರಹ್ಮಣ್ಯನ ಒಂದು ದೇವಸ್ಥಾನದಲ್ಲಿ. ಇಲ್ಲ ಕುಜ ಅಭಿಮಾನಿ ದೇವರು ಸುಬ್ರಹ್ಮಣ್ಯನ ಒಂದು ವಿಶೇಷವಾದ ಫಲ ಇರೋದು ಕರುಂಗಾಲಿ ಮಾಲೆಯಲ್ಲಿ. ಸೊ ನಾವು ಅದನ್ನು ವಿಶೇಷವಾದಂತಹ ಸನ್ನಿಧಾನದಲ್ಲೇ ಶಿವರಾತ್ರಿ ಅಮಾವಾಸ್ಯೆ ದಿವಸ ಎನರ್ಜೈಸ್ ಮಾಡಿಕೊಡ್ತೇವೆ. ಸಂಕಲ್ಪ ಸೇವೆಗೆ ಬೇಕಾದ್ರೂ ಕೊಟ್ಕೊಳ್ಬೋದು. ಯಾವುದಾಗುತ್ತೋ ಅದನ್ನೇ ಮಾಡಿ, ಯಾವುದೇ ಸಹ ಒತ್ತಾಯ ಇಲ್ಲ. ನಿಮಗೆ ಭಗವಂತ ಏನು ಅನುಕೂಲ ಕೊಡ್ತಾನೋ ಅದನ್ನೇ ಮಾಡಿ, ಖಂಡಿತವಾಗಿ ಒಳ್ಳೆಯದಾಗಲಿ. 4ನೇ ಶುಭ ವಿಚಾರ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಸಪ್ತಮಾಧಿಪತಿಯಾದಂತಹ ಶುಕ್ರಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ವೇಗದಲ್ಲಿರೋದರಿಂದಾಗಿ ದೂರ ಪ್ರಯಾಣಗಳು ಜೊತೆಗೆ ನಿಮಗೆ ವಿದೇಶ ಪ್ರಯಾಣಗಳು ಇದರಲ್ಲಿ ವಿಚಾರಗಳು ಅನುಕೂಲವಾಗಿರುತ್ತೆ. ಎಲ್ಲಿಗೂ ಹೋಗೋಕ್ಕಾಗದೆ ಒಂದೇ ಕಡೆ ಲಾಕ್ ಆಗಿಬಿಟ್ಟಿದ್ದೀನಿ, ಎಲ್ಲೂ ಓಡಾಡೋಕ್ಕಾಗ್ತಾ ಇಲ್ಲ, ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ, ಎಲ್ಲೂ ಬರೋಕ್ಕಾಗ್ತಾ ಇಲ್ಲ ಅನ್ನುವ ಚಿಂತೆ ಇದ್ದರೆ ಮಾರ್ಚ್ ತಿಂಗಳಲ್ಲಿ ತುಂಬ ಓಡಾಡ್ತೀರಾ. ಸಾಕಪ್ಪ ಸಾಕು ಅನ್ನೋಷ್ಟು ಓಡಾಟಗಳು ಮಾಡುವ ಸಾಧ್ಯತೆ ಇರ್ತದೆ. ಇನ್ನು ಕೆಲವರು ವಿದೇಶ ಪ್ರಯಾಣಕ್ಕೆ, ವಿದೇಶ ವಾಸಕ್ಕೆ, ವಿದೇಶದಲ್ಲಿ ವಿದ್ಯಾರ್ಜನೆಗಾಗಿ ಹಲವಾರು ಕಾರಣ ಏನೇ ಇರ್ಬೋದು, ವಿದೇಶ ಪ್ರಯಾಣಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಕೆಲವಿಷ್ಟು ಅನುಕೂಲತೆಗಳು ಲಭ್ಯವಿದೆ. ಸೊ ಇದನ್ನು ನೀವು ಎಷ್ಟರ ಮಟ್ಟಿಗೆ ಮೆಟರಲೈಸ್ ಮಾಡ್ಕೊಳ್ತೀರ ನೋಡ್ಕೊಳ್ಳಿ. ಶುಕ್ರನ ಆರಾಧನೆ, ದುರ್ಗಾ ಆರಾಧನೆ ನಿಮಗೆ ಬಹಳ ಅನುಕೂಲ ಮಾಡಿಕೊಡುತ್ತೆ. ಅದರಲ್ಲಿ ನಾವು ತ್ರೈಲೋಕ್ಯ ಮೋಹನಕರ ಗೌರಿ ಹೋಮವನ್ನು ಮಾಡಿ ಈ ಕರುಂಗಾಲಿ ಮಾಲೆಗೆ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಆ ಹೋಮನೂ ನಡೀತಾ ಇದೆ. ಅದಲ್ಲದೆ ನೀವು ಮನೆಯಲ್ಲಿ ದುರ್ಗಾ ಅಷ್ಟೋತ್ರ ಪಠನೆ, ಲಲಿತಾ ಸಹಸ್ರನಾಮವನ್ನು ಕೇಳಿಸ್ಕೊಳ್ತಕ್ಕಂಥದ್ದು ಅಥವಾ ನಿಮಗೆ ರೂಢಿ ಇದ್ದರೆ ಓದ್ತಕ್ಕಂಥದ್ದು, ಅಮ್ಮನವರ ದೇವಸ್ಥಾನಕ್ಕೆ ಶುಕ್ರವಾರಗಳಲ್ಲಿ ಹೋಗಿ ಕುಂಕುಮಾರ್ಚನೆ ಮಾಡಿಸ್ಕೊಂಡು ಬರತಕ್ಕಂಥ ಅದನ್ನೂ ಸಹ ಮಾಡಬಹುದು. ಅಥವಾ ಸ್ವಲ್ಪ ಶಕ್ತಿ ಇದ್ದರೆ, ಆರ್ಥಿಕ ಶಕ್ತಿ ಇದ್ದರೆ ಸಂಕಲ್ಪ ಸೇವೆ ಕೊಟ್ಟುಕೊಂಡು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡೋದು. ಹೋಮಗಳು ತ್ರೈಲೋಕ್ಯ ಮೋಹನಕರ ಗೌರಿ ತುಂಬ ಪವರ್ಫುಲ್ ಆದ ಹೋಮ, ಕರುಂಗಾಲಿ ಮಾಲೆ ತುಂಬ ಪವರ್ಫುಲ್ ಆದ ಮಾಲೆ. ಈ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ವಿಡಿಯೋ ಎಂಡ್ ತನಕ ನೋಡಿ, ವಿಚಾರಗಳನ್ನು ತಿಳಿಸ್ತೇನೆ. 5ನೇ ಶುಭ ವಿಚಾರ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಮೇಷರಾಶಿ ಅವಿವಾಹಿತರಾಗಿದ್ದರೆ, ವಿವಾಹದ ಪ್ರಯತ್ನ ಮಾಡ್ತಾ ಇದ್ದರೆ, ಸಪ್ತಮಾಧಿಪತಿ ಪರಮೋಚ್ಚ ಸ್ಥಿತಿಯಲ್ಲಿರೋದ್ರಿಂದ ವಿವಾಹದ ವಿಚಾರದಲ್ಲಿ ಅನುಕೂಲವಾಗಲಿದೆ. ಅದರಲ್ಲಿ ಎಲ್ಲರದ್ದು ಅಂತ ನಾನು ಹೇಳಲ್ಲ, ವಿಚಾರಗಳಲ್ಲಿ 2 ಜನ ರೀತಿಯಲ್ಲಿ ಆದರೆ ಅನುಕೂಲ ಆಗುತ್ತೆ. ಒಂದು, ವಿದೇಶದಲ್ಲಿ ವಾಸ ಮಾಡುವ ವಧು ಅಥವಾ ವರನನ್ನು ನೀವು ಅನ್ವೇಷಣೆ ಮಾಡ್ತಾ ಇದ್ದಾರೆ. ಫಾರಿನಲ್ಲಿ ಇರಬೇಕು ಅಂಥ ಹುಡುಗನೇ ಬೇಕು, ಫಾರಿನಲ್ಲಿರಬೇಕು ಅಂಥ ಹುಡುಗಿನೇ ಬೇಕು ಅಂತಿದ್ರೆ, ಅಥವಾ ಅಟ್ಲೀಸ್ಟ್ ನೀವೆಲ್ಲಿದ್ದೀರೋ ಅಲ್ಲಿಂದ ಹೊರಗೆ ದೂರದಲ್ಲಿರ್ತಕ್ಕಂಥ ಅಂದರೆ ಹೊರ ರಾಜ್ಯದಲ್ಲೋ ಹೊರ ಜಿಲ್ಲೆಯಲ್ಲೋ ಹೊರಗಡೆ ದೂರದಲ್ಲಿರ್ತಕ್ಕಂಥ ವಧು ಅಥವಾ ವರನನ್ನು ಅನ್ವೇಷಣೆ ಮಾಡ್ತಾ ಇದ್ದರೆ ವಿವಾಹದ ವಿಚಾರದಲ್ಲಿ ಅನುಕೂಲವಾಗಿಬಿಡುತ್ತೆ ಈ ಒಂದು ಮಾರ್ಚ್ ತಿಂಗಳಲ್ಲಿ. ಅದನ್ನು ಹೊರತುಪಡಿಸಿದರೆ ಸೆಕೆಂಡ್ ಮ್ಯಾರೇಜ್ಗೆ ಪ್ರಯತ್ನ ಮಾಡ್ತಾ ಇರತಕ್ಕಂಥ ಮೇಷರಾಶಿಯವರು ನೀವಾಗಿದ್ದರೆ ನಿಮಗೂ ಸಹ ಈ ಮಾರ್ಚ್ ತಿಂಗಳಲ್ಲಿ ವಿವಾಹದ ವಿಚಾರದಲ್ಲಿ ಅನುಕೂಲವಾಗಲಿದೆ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಗೊತ್ತಾಯ್ತಲ್ವಾ? ಇನ್ನು ಇದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ದುರ್ಗಾ ಅಷ್ಟೋತ್ರ, ಲಲಿತಾ ಸಹಸ್ರನಾಮ ಪಾರಾಯಣ, ಶ್ರವಣ ನಿಮ್ಮ ಕೈಲಾಗಿದ್ದು ಮಾಡಬಹುದು. ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆಗಳು ಮಾಡ್ಕೊಂಡು ಬರ್ತಕ್ಕಂಥದ್ದು, ದಿವ್ಯವಾದಂತಹ ಅಮ್ಮನವರ ಶಕ್ತಿಪೀಠ ಕ್ಷೇತ್ರಗಳು ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತಕ್ಕಂಥದ್ದು, ಹರಕೆಗಳು ಮಾಡ್ಕೊಳ್ತಕ್ಕಂಥದ್ದು ಮಾಡಬಹುದು. ಇಲ್ಲ ನಿಮ್ಮ ಪರವಾಗಿ ನಾನು ಪಶುಪತಿನಾಥ ನೇಪಾಳಕ್ಕೆ ಹೋಗ್ತಾ ಇದ್ದೇನೆ, ಅಲ್ಲಿ ಶಕ್ತಿಪೀಠ ಇದೆ, ಗುಹೇಶ್ವರಿ ಅಂತ ಅಮ್ಮನವರಿದೆ. ಸೊ ಅದರಿಂದ ಅಮ್ಮನವರ ಸಾನ್ನಿಧ್ಯವೂ ಸಹ ಅಲ್ಲಿರೋದರಿಂದ ಅಲ್ಲಿ ನಾವು ಸ್ವಯಂವರ ಪಾರ್ವತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿ, ವಿವಾಹಿತರಿಗೆ ಅನ್ಯೋನ್ಯಸುಖ ದಾಂಪತ್ಯ ಜೀವನ ಇತ್ಯಾದಿಗಳಿಗೋಸ್ಕರ. ಸೊ ಸಂಕಲ್ಪ ಸೇವೆ ಕೊಟ್ಟುಕೊಂಡ್ರೆ ಈ ವಿಶೇಷವಾದ ಮಾಲೆ ಬರುತ್ತೆ, ಧಾರಣೆ ಮಾಡಿಕೊಂಡು ವಿವಾಹದ ವಿಚಾರಗಳಲ್ಲೂ ಅನುಕೂಲ ಆಗಲಿದೆ.
ಈ ರೀತಿಯಲ್ಲಿ ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದು ಮಾಡಿ. ಇದು ವಿಶೇಷವಾದಂತಹ ಪರಿಹಾರ ನಿಮ್ಮ ಪರವಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ವೀಕ್ಷಕರೇ, ಗುರುವಾರ ಫೆಬ್ರವರಿ 27ನೇ ತಾರೀಕು ಮಹಾಶಿವರಾತ್ರಿ ಅಮಾವಾಸ್ಯೆ ಬರ್ತದೆ. 26 ಶಿವರಾತ್ರಿ, 27 ಶಿವರಾತ್ರಿ ಅಮಾವಾಸ್ಯೆ ಅಂತ. ಶಿವರಾತ್ರಿ ಅಮಾವಾಸ್ಯೆ ದಿವಸ ಶಿವನ ಪರಮೋಚ್ಚ ಸನ್ನಿಧಾನ ಇರತಕ್ಕಂತಹ ಪರಮೇಶ್ವರನ ಪರಮೋಚ್ಚ ಸನ್ನಿಧಾನ ಜ್ಯೋತಿರ್ಲಿಂಗ ಅಂತಾರೆ. ಆ ಜ್ಯೋತಿರ್ಲಿಂಗ ಸ್ವರೂಪಿ ಆದಂತಹ ಪರಮೇಶ್ವರನ ಸನ್ನಿಧಾನ ನೇಪಾಳ, ಉತ್ತರದ ನೇಪಾಳ ದೇಶದ ಪಶುಪತಿನಾಥನ ಸನ್ನಿಧಾನ. ಪಶುಪತಿನಾಥ ಜ್ಯೋತಿರ್ಲಿಂಗ ಹೇಗೆ? ಕೇದಾರನಾಥ ಈಶ್ವರನ ಬೆನ್ನಾದರೆ ಪಶುಪತಿನಾಥ ಈಶ್ವರನ ಮುಖ ಅಂತ ಹೇಳ್ತಾರೆ. ಸೊ ಅದರಿಂದ ಕೇದಾರನಾಥ ಒಂದಕ್ಕೆ ಹೋಗಿ ಬಂದರೂ ಸಹ ಪೂರ್ಣ ಜ್ಯೋತಿರ್ಲಿಂಗದ ಒಂದು ದರ್ಶನದ ಫಲ ಸಿಗೋಲ್ಲ ಅಂತ ಹೇಳ್ತಾರೆ. ಸೊ ಅದರಿಂದ ಕೇದಾರನಾಥ ಬೆನ್ನು ಅಂದರೆ ಮುಖ, ಪಶುಪತಿನಾಥ ಅಂದರೆ ನಿಮಗೆ ಪಶುಪತಿನಾಥನು ಜ್ಯೋತಿರ್ಲಿಂಗ ಅಂತ ಅರ್ಥ. ಸೊ ಅದರಿಂದ ಆ ಜ್ಯೋತಿರ್ಲಿಂಗ ಸ್ವರೂಪಿಯಾದ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಹಾಶಿವರಾತ್ರಿ ಅಮಾವಾಸ್ಯೆ ಪರ್ವಕಾಲದ ಮಹಾಶಿವರಾತ್ರಿ ಅಮಾವಾಸ್ಯೆ ದಿವಸ ಗುರುವಾರ ಫೆಬ್ರವರಿ 27ನೇ ತಾರೀಕು ನಾವು ಅಲ್ಲಿಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ, ನಾನೇ ಮಾಡ್ತೇನೆ ಸಂಕಲ್ಪ ಸೇವೆ ಹೆಸರು ಕೊಟ್ಟವ್ರದ್ದು, ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ತೀರಾ. ಹಾಗೂ ವಿಶೇಷವಾಗಿ ಲೈವಲ್ಲಿ ಎಲ್ಲ ಹೋಮಗಳು ನೋಡ್ತೀರಾ. ಏನೇನು ಹೋಮಗಳು? ವಿಶೇಷವಾಗಿ ಶಿವರಾತ್ರಿ ಅಮಾವಾಸ್ಯೆ ಆದ್ರಿಂದ ರುದ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ನಿಮ್ಮ ಎಲ್ಲ ಆರೋಗ್ಯ ಬಾಧೆಗಳು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು ಅಂತ ಶಿವಸನ್ನಿಧಾನ ಅಲ್ಲವೇ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದರ ಜೊತೆಗಲ್ಲಿ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂದರೆ ಅದು ಶಿವಪಾರ್ವತಿಯರ ಸನ್ನಿಧಾನ. ಅದು ಅಲ್ಲಿ ಜ್ಯೋತಿರ್ಲಿಂಗ ಸ್ವರೂಪಿ ಪರಮೇಶ್ವರನೂ ಇದ್ದಾನೆ. ಅದೇ ರೀತಿಯಲ್ಲಿ ಶಕ್ತಿಪೀಠವಾದ ಗುಹೇಶ್ವರಿ ಅಮ್ಮನವರ ಸನ್ನಿಧಾನ ಇದೆ. ಸೊ ಶಿವಪಾರ್ವತಿಯರ ಅದ್ಭುತ ಸನ್ನಿಧಾನ ಸ್ವಯಂವರ ಪಾರ್ವತಿ ಹೋಮವನ್ನು ಅಲ್ಲಿ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಅಂತ ಒಂದು ವಿಶೇಷವಾದಂಥ ಒಂದು ಮಂತ್ರದ ಹೋಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಕಡೆ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಬೇಕು ಅನ್ನುವಂಥ ಕಾರಣಕ್ಕೆ ಇಂಟರ್ನೆಟ್ನಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ಕಲ್ಲಿ, ಎಲ್ಲ ಕಡೆ ಯೂಟ್ಯೂಬಲ್ಲಿ ಎಲ್ಲ ಕಡೆ ನೀವು ಈ ವಿಶೇಷವಾದ ಕರುಂಗಾಲಿ ಮಾಲೆಯನ್ನು ನೋಡಿರ್ಬೋದು ಪ್ರತಿಯೊಬ್ಬರೂ ಸಹ. ಇದು ಎಲ್ಲಿ ಒರಿಜಿನಲ್ ಸಿಗುತ್ತೋ ಗೊತ್ತಿಲ್ಲ, ಬಟ್ ತುಂಬ ಪವರ್ಫುಲ್ ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗಿರ್ತದೆ. ಸೊ ಆದ್ದರಿಂದ ನಾವು ನಮ್ಮ ಒಂದು ಯಾಗಶಾಲೆ ವತಿಯಿಂದ, ನಮ್ಮ ಒಂದು ಸಂಸ್ಥೆಯ ವತಿಯಿಂದ ನಾವು ನೇಪಾಳ ಪಶುಪತಿನಾಥ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ಈ ಎಲ್ಲ ಹೋಮಗಳು, ಗುರುಶಾಂತಿ, ಶನಿಶಾಂತಿ ಸಹಿತ, ಮಹಾನವಗ್ರಹ ಶಾಂತಿ ಹೋಮ ಸಹಿತ, ಸ್ವಯಂವರ ಪಾರ್ವತಿ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ, ರುದ್ರ ಹೋಮ, ಮಹಾಮೃತ್ಯುಂಜಯ ಹೋಮ ಇತ್ಯಾದಿ ಹಲವಾರು ಹೋಮಗಳನ್ನು ಮಾಡಿ ಅಲ್ಲಿ ಈ ಕರುಂಗಲಿ ಮಾಲೆಯನ್ನ, ಒರಿಜಿನಲ್ ಕರುಂಗಲಿ ಮಾಲೆಯನ್ನ ಇಲ್ಲಿಂದಲೇ ಮಾಲೆ ಮಾಡಿಸಿ ತಗೊಂಡು ಹೋಗಿ ಅಲ್ಲಿ ಅದನ್ನು ಇಟ್ಟು ಎನರ್ಜೈಸ್ ಮಾಡಿ ಇದನ್ನ ನಿಮ್ಮ ಹೆಸರಲ್ಲಿ ಲೈವಲ್ಲಿ ಸಂಕಲ್ಪ ಮಾಡಿ ಈ ಎಲ್ಲ ಹೋಮಗಳಲ್ಲಿ ಇದನ್ನಿಟ್ಟು ಎನರ್ಜೈಸ್ ಮಾಡಿ ಮತ್ತೆ ವಾಪಸ್ ತಗೊಬಂದು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ವಿಶೇಷವಾದ ಒರಿಜಿನಲ್ ಮಾಲೆಯನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾನು, ಯಾಕೆಂದರೆ 27 ಹೋಮ ಆಗುತ್ತೆ, 28ನೇ ತಾರೀಕು ನಾನು ವಾಪಸ್ ಬರ್ತೇನೆ, 29ನೇ ತಾರೀಕು ಅಥವಾ 30ನೇ ತಾರೀಕು ಎಲ್ಲ ಪ್ಯಾಕ್ ಮಾಡಿ ನಾವು ನಿಮಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ನಾನು ಉತ್ತರ ಭಾರತದಿಂದ ಬರಬೇಕಾದ್ರಿಂದ ಎಲ್ಲದನ್ನು ತಗೊಂಡು ನಮಗೊಂದು 2 ದಿನಗಳ ಕಾಲಾವಕಾಶವನ್ನು ಕೊಡಬೇಕಾಗ್ತದೆ. ಸೊ ನೀವು ಸಂಕಲ್ಪ ಸೇವೆಗೆ ಕೊಟ್ಟರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವಲ್ಲಿ ನೋಡ್ತೀರಾ. ಈ ಒರಿಜಿನಲ್ ಎನರ್ಜೈಸ್ಡ್ ನೀವು ಇಂಟರ್ನೆಟ್ಟಲ್ಲಿ, ಇನ್ಸ್ಟಾಗ್ರಾಮ್ನಲ್ಲೋ, ಫೇಸ್ಬುಕ್ಕಲ್ಲೋ, ಯೂಟ್ಯೂಬಲ್ಲೋ ನೀವು ಈ ಮಾಲೆಗಳನ್ನು ತರಿಸ್ಕೋಬಹುದು. ಬಟ್ ನಿಮ್ಮ ಹೆಸರಿನಲ್ಲಿ ಲೈವ್ ಆಗಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗೋದು, ಎಲ್ಲ ಲೈವಲ್ಲಿ ಹೋಮಗಳು, ಇಂತಹ ಸನ್ನಿಧಾನಗಳು ಹಾಗೂ ಶಿವರಾತ್ರಿ ಅಮಾವಾಸ್ಯೆ ಪರ್ವ ಕಾಲ ಇದನ್ನೆಲ್ಲ ನೀವು ಇದು ಮಾಡಲಿಕ್ಕಾಗೋದಿಲ್ಲ. ಸೊ ಆದ್ದರಿಂದ ಅದೆಲ್ಲದನ್ನು ಸೇರಿಸಿ ನಾವು ಒಂದು ಸಂಕಲ್ಪ ಸೇವೆಗೆ ಒಬ್ಬರಿಗೆ ಒಂದು ಮಾಲೆಯನ್ನು ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ವಾ? ನಮ್ಮಿಂದ ನಿಮಗೆ ಒಂದು ರಿಪ್ಲೈ ಬರ್ತದೆ. ಸ್ವಲ್ಪ ನಿಧಾನಕ್ಕೆ, ಯಾಕಂದರೆ ಮ್ಯಾನ್ಯುವಲ್ ಆಗಿ ನಾವು ಮಾಡ್ತಕ್ಕಂಥದ್ರಿಂದ ನೀವು ಕಳಿಸೋದು ತಕ್ಷಣ ಬರುತ್ತೆ ಅಂತಲ್ಲ, ನೀವು ಕಾಲ್ ಮಾಡಿದ ತಕ್ಷಣ ನಾವು ಅಟೆಂಡ್ ಮಾಡಿಬಿಡ್ತೀವಿ ಅಂತ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು. ಬಟ್ ವಾಟ್ಸಪ್ ಮಾಡಿ ದಯವಿಟ್ಟು. ನೀವು ಕರುಂಗಾಲಿ ಮಾಲೆ ಬೇಕು ಅಂತಲೋ ಅಥವಾ ಅಮಾವಾಸ್ಯೆ ನೇಪಾಳದ ಪಶುಪತಿನಾಥನ ಸನ್ನಿಧಾನ ಮಾಡುವ ಅಮಾವಾಸ್ಯೆ ಹೋಮದಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಸೇರಿಸ್ಕೊಳ್ಳಿ ಅಂತಲೋ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡಲಾಗುತ್ತೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ,
ಕುಂಕುಮ ಪ್ರಸಾದ ಸಹಿತ ಈ ಮಾಲೆಯನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾನು ನಿಮಗೆ ಕಳಿಸ್ಕೊಡಲಾಗ್ತದೆ. ಸೊ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ಅದರಿಂದ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.